ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಇವತ್ತು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ವ್ಲಾಗ್. ಇವತ್ತು ಬಂದು ಹೆಸ್ರು ಕಾಳು ಪಾಯಸ ಮಾಡೋದು ತೋರಿಸ್ತಾ ಇದ್ದೀನಿ, ಯಾವ ರೀತಿ ಮಾಡೋದು ಅಂತ. ತುಂಬ ತಂಪು ಇದು ದೇಹಕ್ಕೆ. ನಾವು ಚಿಕ್ಕ ಮಕ್ಕಳಿದ್ದಾಗೆಲ್ಲ ಮನೆಯಲ್ಲಿ ಫಸ್ಟ್ ಇದನ್ನು ಬೇಯಕ್ಕೆ ಇಟ್ಬಿಡೋಣ, ನಾನು ಹೇಳ್ತೀನಿ. ನಾವು ಚಿಕ್ಕ ಮಕ್ಕಳಿದ್ದಾಗೆಲ್ಲ ನಮ್ಮ ಮನೆಗಳಲ್ಲಿ ಊರಲ್ಲಿ ಇದನ್ನು ಬಿಸಿ ಮಾಡ್ಕೊಂಬಿಟ್ಟು ಹುರಿದು ಪುಡಿ ಮಾಡಿ ಇಟ್ಕೊಳ್ಳೋರು. ಪುಡಿ ಮಾಡಿ ಇಟ್ಕೊಂಡು ಅದನ್ನು ಬೆಳಗ್ಗೆ ಟೈಮು ಕಾಫಿ ಟೀ ಕುಡಿತಿರ್ಲಿಲ್ಲ. ಅದ್ರ ಬದಲಿಗೆ ಇದನ್ನು ನೀರಿಗೆ ಹಾಕ್ಕೊಂಡು ಬೇಯಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಕುಡಿತಾಯಿದ್ರು. ಅದು ಪಾಯಸದ ಥರನೂ ಆಗಬೇಕು, ಕಾಫಿ ಥರನೂ ಆಗಬೇಕು. ಆ ಥರ 2 in 1. ಯಾವ ಹೊಟ್ಟೆ ಕುಡ್ದಂಗೂ ಆಗಬೇಕು, ಕಾಫಿ ಬದಲಿಗೆ ತಂಪು ಆಗಬೇಕು ದೇಹಕ್ಕೆ. ಆ ಥರನ ಮಾಡ್ಕೊಂಡು ಕುಡಿಯೋರು. ನಾವು ಚಿಕ್ಕ ಮಕ್ಕಳಲ್ಲಿ ನಮ್ಮ ಮನೆಯಲ್ಲೆಲ್ಲ ಅದೇ ಥರ ಮಾಡ್ತಿದ್ದು. ಇವಾಗ ಯಾರು ಆ ಥರ ಮಾಡಲ್ಲ ಅನಿಸುತ್ತೆ. ಆವಾಗೆಲ್ಲ ಇದೇ ಥರ ಮಾಡ್ತಿದ್ದು. ಇವಾಗ ಬನ್ನಿ ಅದನ್ನು ಪಾಯಸ ಮಾಡೋಣ, ತೋರಿಸ್ತೀನಿ. ಅದಕ್ಕೆ ಹಂಗೆ ಸ್ವಲ್ಪ ಕಾಯಿ ತುರ್ಕೊಳ್ಳೋಣ, ಖಾರ ಅದನ್ನು ರುಬ್ಬ ಹಾಕ್ಕೊಳ್ಳೋದಕ್ಕೆ. ಇವಾಗ ಅದು ಬೇಯಲಿ, ಅಷ್ಟೊತ್ತಿಗೆ ನಾನು ಕಾಯಿ ತುರ್ಕೋತೀನಿ. ನೋಡಿ, ಇವಾಗ ಇದು ಇಷ್ಟು ಬೆಂದಿದೆ, ಸಾಕು. ಇದನ್ನು ಆಫ್ ಮಾಡ್ತೀನಿ. ಇದು ರುಬ್ಕೊಳ್ಳೋದಲ್ವಾ, ಏನಾಗಲ್ಲ ಇಷ್ಟಿದ್ರೆ. ಇವಾಗ ಇದನ್ನ ಎತ್ಬಿಟ್ಟು ಹಾಗೆ ಸ್ವಲ್ಪ ಶಾವಿಗೆನ ಬಿಸಿ ಮಾಡ್ಕೊಳ್ಳೋಣ. ಇವಾಗ ಇದನ್ನ ಸ್ವಲ್ಪ ಶಾವಿಗೆ ಬಿಸಿ ಮಾಡ್ಕೊಳ್ಳೋಣ. ನಾನು ಇದರಲ್ಲಿ ಒಂದು ಬೌಲ್ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕು, ಜಾಸ್ತಿ ಶಾವಿಗೆ ತಿನ್ನಂಗಿದ್ರೆ ಹಾಕ್ಕೊಳ್ಳಿ. ಸಾಕು, ಇಷ್ಟ ಇದೆ. ಹಾಲು ಪಾಯಸ ಅಲ್ವಲ್ಲ, ಸ್ವಲ್ಪನೇ ಸಾಕು. ಬಿಸಿ ಮಾಡ್ಕೊಳ್ಳೋಣ. ನೋಡಿ, ಇದಾಗಿದೆ. ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಂಡ್ರೆ ಆಯ್ತು. ಇವಾಗ ಇದನ್ನು ಆಫ್ ಮಾಡೋಣ. ಇದನ್ನು ರುಬ್ಕೊಳ್ಳೋಣ. ಇದು ಕಾಯಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ, ಮತ್ತು ಇವು ಬೇಯಿಸಿರೋ ಹೆಸ್ರು ಕಾಳು ಹಾಕ್ಕೊಂಡು ಎಲ್ಲನೂ ರುಬ್ಕೊಳ್ಳೋಣ. ನೋಡಿ, ನಾನು ಇವಾಗ ಈ ಥರ ರುಬ್ಕೊಂಡಿದ್ದೀನಿ. ಇದನ್ನ ಇವಾಗ ಒಂದು ಪಾತ್ರೆಗೆ ಹಾಕೋಣ. ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲದ ಪುಡಿ ತೊಗೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ಕರಗಿಸ್ಕೊಂಬಿಟ್ಟು ಆಮೇಲೆ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ, ರುಬ್ಬಿರೋದಕ್ಕೆ. ಇವಾಗ ಇದು ಕರಗಿದೆ, ಜಸ್ಟ್ ಕರಗಿದ್ರೆ ಸಾಕು, ಇನ್ನೇನು ಆಗೋದು ಬೇಕಾಗಿಲ್ಲ. ಇವಾಗ ಇದು ಕರಗಿದೆ, ಶೋಧಿಸ್ಕೊಳ್ಳೋಣ. ಇವಾಗ ರುಬ್ಬಿರೋದನ್ನು ಇಲ್ಲಿ ಬಿಸಿಗಿಡೋಣ. ಇದು ರುಬ್ಬಿದ್ದು ಪಾತ್ರೆಗೆ ಹಾಕೊಂಡ್ಮೇಲೆ ಹೆಸರು ಕಾಳು ಅದನ್ನು ಇವಾಗ ಬಿಸಿಗೆ ಬೇಯಕ್ಕೆ ಇಟ್ಟಿದ್ದೀನಿ. ಇದು ಇವಾಗ ಬೇಯಲಿ. ಇದಕ್ಕೆ ಬೆಲ್ಲ ಕಾಯಿಸಿರೋದನ್ನು ಮಿಕ್ಸ್ ಮಾಡ್ಕೊಳ್ಳೋಣ, ಶೋಧಿಸ್ಕೊಳ್ಳೋಣ. ತಳ ಹತ್ತದಂಗೆ ತಿರುಗಿಸ್ತಾ ಇರಬೇಕು, ಇಲ್ಲಾಂದರೆ ಸ್ವಲ್ಪ ತಳ ಹಿಡಿದ್ಬಿಡುತ್ತೆ, ಕಾಯಿ ಹಾಕಿರ್ತೀವಲ್ಲ ಅದಕ್ಕೆ. ಇವಾಗ ಇದಕ್ಕೆ ಅದನ್ನು ಶೋಧಿಸ್ಕೊಳ್ಳೋಣ. ಆರ್ಗ್ಯಾನಿಕ್ ಬೆಲ್ಲ ಬ್ಲ್ಯಾಕ್ ಇರೋದಕ್ಕೆ ಫುಲ್ ಬ್ಲ್ಯಾಕ್ ಐತೆ, ಯಾರು ಏನು ತಿಳ್ಕೊಬೇಡಿ. ನೀವು ವೈಟ್ ಬೆಲ್ಲ ಬೇಕಿದ್ರೂ ಹಾಕ್ಕೊಳ್ಳಿ, ಇಲ್ಲ ಸಕ್ಕರೆ ಬೇಕಿದ್ರೂ ಹಾಕ್ಕೊಳ್ಳಿ. ಸಕ್ಕರೆ ಜಾಸ್ತಿ ಯೂಸ್ ಮಾಡಬಾರ್ದು ಅಂದ್ಬಿಟ್ಟು ನಾನು ಬೆಲ್ಲ ಯೂಸ್ ಮಾಡಿದ್ದೀನಿ. ನಿಮ್ಮ ಅನುಕೂಲಕ್ಕೆ ತಕ್ಕನಾಗ ನೀವು ಯಾವ್ದು ಬೇಕೋ ಅದನ್ನು ಯೂಸ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಮಿಕ್ಸ್ ಮಾಡೋಣ. ಇವಾಗ ಇದು ಚೆನ್ನಾಗಿ ಕುದಿ ಬರೋ ತನಕ ಕುದಿಸೋಣ. ಇವಾಗ ಇದು ಕುದೀತಾ ಇದೆ. ಒಂದು ಕುದಿ ಬಂದ ತಕ್ಷಣ ಇದಕ್ಕೆ ನಾವು ಹುರಿದಿಟ್ಕೊಂಡಿರೋಂಥ ಶಾವಿಗೆನ ಹಾಕೋಣ. ಇದಕ್ಕೊಂದೇ ಸ್ವಲ್ಪ ಗಸಗಸೆನ ಹಾಕೋಣ. ಹಾಗೆ ಸ್ವಲ್ಪ ಒಣಶುಂಠಿ ಮತ್ತು ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿರೋದಿದು, ಇದನ್ನು ಸ್ವಲ್ಪ ಹಾಕೋಣ. ಫ್ಲೇವರ್ ಚೆನ್ನಾಗಿರುತ್ತೆ, ಗಮ್ ಅಂತಿರುತ್ತೆ. ಇವಾಗ ಮಿಕ್ಸ್ ಮಾಡೋಣ. ಕುದಿ ಬಂತು. ಇವಾಗ ಇದಾಗಿದೆ. ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಆಗ್ಬಿಡುತ್ತೆ. ಬೇಗ ಬಿಸಿ ಬೇಯುತ್ತೆ. ತಳ ಒತ್ತುತ್ತೆ, ಒಟ್ಟಿನಲ್ಲಿ ತಿರುಗಿಸ್ತಾ ಇರಬೇಕು, ಬಿಡಬಾರ್ದು. ಇವಾಗ ಇದಾಗಿದೆ. ಆಫ್ ಮಾಡ್ಕೊಂಡು ಸರ್ವ್ ಮಾಡೋಣ ಬನ್ನಿ. ನೋಡಿ, ಈ ಥರ ಇದೆ. ನೀವು ಮಾಡ್ಕೊಳ್ಳಿ. ಬೆಲ್ಲ ಹಾಕಿರೋದಕ್ಕೆ ಕಪ್ಪುಗಿದೆ, ಯಾರು ಏನು ತಿಳ್ಕೊಬೇಡಿ. ಆರೋಗ್ಯಕ್ಕೆ ಒಳ್ಳೆಯದು ಅಂತೇಳಿ ನಾನು ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿದ್ದೀನಿ. ನೀವು ಬೇಕಿದ್ರೆ ಯಾವ ಬೆಲ್ಲ ಬೇಕೋ ಅದನ್ನು ಯೂಸ್ ಮಾಡಿ, ಇಲ್ಲ ಶುಗರ್ ಬೇಕಿದ್ರೆ ಶುಗರ್ನ ಯೂಸ್ ಮಾಡ್ಕೊಳ್ಳಿ. ಮಾಡಿಕೊಂಡು
ಕುಡಿದು ಯಾವ ರೀತಿ ಇದೆ ಅಂತ ಹೇಳಿ ತಿಳಿಸಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ತುಂಬ ತಂಪು. ಮಾಡ್ಕೊಂಡು ಕುಡೀರಿ ಅಂತ ಹೇಳ್ತಾ ಇವತ್ತು ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಎಲ್ರಿಗೂ ಒಳ್ಳೆಯದಾಗಲಿ.